ಹಿಂದೂ ಮುಸ್ಲಿಂ ಕ್ರೈಸ್ತನ ಜೋಕುಲು ಮಾತಿರ್ನೊಟ್ಟಿಗೆ ಮೋಕೆಡೆ ಸಾಂಕ್ವಲ್ ಪುಣ್ಯದ ಮಣ್ಣಂದು ಈ ತುಳು ಭೂಮಿ ಕಾಪುಲೆ ಎಂಕ್ಲಿನ ಗಣಪತಿ ಸ್ವಾಮಿ ಮುಡೈ ಘಟ್ಟದ ಪೂಮಲೆ ಸಾಲು ಪಡ್ಡಯಿ ಕಡಲದ ತೆರೆ ಕುಲೆ ವೈಲು ಪರಪುನ ಸುಧಿ ಕುಲು ಏ ತೊಂಜಿ ಪೊಲ್ಲು ಪರಪುನ ಸುಧಿ ಕುಲು ಏ ತೊಂಜಿ ಪೊಲ್ಲು ಕಂಡೊಡು ತೂಕೋನ ಬಂಗಾರ ಕುರಲು ಪುಣ್ಯದ ಮಣ್ಣಂದು ಈ ತುಳು ಭೂಮಿ ಕಾಪುಲೆ ಎಂಕ್ಲೇನ ಗಣಪತಿ ಸ್ವಾಮಿ. ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಸುಬ್ಬಣ್ಣಯ್ಯ ಇವರನ್ನು ಸ್ಮರಿಸುತ್ತಾ ಕೋಟೆಕಾರ ವ್ಯವಸಾಯ ಸೇವೆ ಸಹಕಾರಿ ಬ್ಯಾಂಕ್ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತದೆ. ಹಾಗೆಯೇ ನಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟಂತಹ 14 ಗ್ರಾಮದಲ್ಲಿ ಕೃಷಿ ಮಾಡುವವರಿಗೆ ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮವನ್ನು ನಾವು ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ. 1 ಎಕರೆ ಕೃಷಿ ಭೂಮಿಯನ್ನು ಮಾಡಿದರೆ ಅವರಿಗೆ 5,000 ರೂಪಾಯಿ, 2 ಎಕರೆ ಕೃಷಿ ಭೂಮಿಯನ್ನು ಮಾಡಿದರೆ 10,000 ನಾವು 5-6 ವರ್ಷದಿಂದ ಕೊಡ್ತೇವಿದ್ದೇವೆ. ಹಾಗೆಯೇ ರೈತರು ಬೆಳೆಯುವ ಅಡಿಕೆ ಬೆಳೆಗೆ ಮೈಲ್ತುತ್ತಿನಲ್ಲಿ ಸಬ್ಸಿಡಿ, ಹಾಗೆ 2-3 ವರ್ಷದಿಂದ ಮೈಲ್ತುತ್ತನ್ನು ಸಹ ನಾವು ಫ್ರೀಯಾಗಿ ಕೊಡ್ತಿದ್ದೇವೆ. ಹಾಗೆ ನಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟಂಥ 14 ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಪೆನ್ ಇನ್ನಿತರ ಸಾಮಗ್ರಿಗಳನ್ನು ನಾವು 5-6 ವರ್ಷಗಳಿಂದ ಕೊಡ್ತಾ ಬಂದಿರುತ್ತೇವೆ. ಹಾಗೆಯೇ ನಮ್ಮ ಕಾರ್ಯವ್ಯಾಪ್ತಿಗೆ ಒಳಪಟ್ಟಂಥ 14 ಗ್ರಾಮದಲ್ಲಿ ಒಂದು ಪ್ರೌಢಶಾಲೆಯನ್ನು ಗುರುತಿಸಿ, ಎಲ್ಲ ಪ್ರೌಢಶಾಲೆಯನ್ನು ಗುರುತಿಸಿ ಅದರಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಗೌರವಧನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಮಾಡುತ್ತಾ ಬಂದಿರುತ್ತೇವೆ. ಹಾಗೆಯೇ ಈ ಎಲ್ಲ ಕಾರ್ಯ ಸಾಧನೆಗಳನ್ನು ನೋಡಿ ನಮಗೆ ಹಲವಾರು ಪ್ರಶಸ್ತಿಗಳು ಸಹ ಬಂದಿರುತ್ತದೆ. ಹಾಗೆ ಮೊನ್ನೆ 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿ ಸಹ ಬಂದಿರುತ್ತದೆ. ಇವತ್ತಿನ ಈ ಒಂದು ಭತ್ತದ ಕೃಷಿಗೆ ಪ್ರೋತ್ಸಾಹಧನ ನೀಡುವ ಕಾರ್ಯದಲ್ಲಿ ಪೂರಕವಾಗಿ ಮೊನ್ನೆ ನಾವು ಪಿಲಾರ್ನಲ್ಲಿ ಒಂದು ಅಡಿಲು ಬಿದ್ದಿರುವ ಭೂಮಿಯನ್ನು ಕೃಷಿ ಮಾಡುವ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೇವೆ. ಆ ಊರಿನ ಪಿಲಾರ್ನ ಜನರು ಉತ್ತಮವಾದ ಸಹಕಾರವನ್ನು ಸಹ ಕೊಟ್ಟಿರುತ್ತಾರೆ. ಹಾಗೆ ಮೊನ್ನೆ ನಾವು ನಮ್ಮ ಹೊಸ ಬಿಲ್ಡಿಂಗಲ್ಲಿ ಹಲಸು ಮೇಳ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹೆಸರನ್ನು ಸಹ ಗಳಿಸಿದೆ. ಆದ್ದರಿಂದ ಇವತ್ತು ಈ ಕೃಷಿಗೆ ಪ್ರೋತ್ಸಾಹ ಕೊಡುವ ಕಾರ್ಯಕ್ರಮದಲ್ಲಿ ನಾವು ಭತ್ತ ಕೃಷಿಗೆ ಪ್ರೋತ್ಸಾಹಧನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮವನ್ನು ಇವತ್ತು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿರುವ ನಮ್ಮ ಸೋಮೇಶ್ವರ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಕಮಲ ಇವರನ್ನು ನಾನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ.
ಉಪಸ್ಥಿತರಿರುವ ಶ್ರೀ ಕೆ.ಬಿ. ಅಬುಸಾಲಿಕಿನ್ನ ಉಪಾಧ್ಯಕ್ಷರು, ಶ್ರೀ ಹರ್ಷವರ್ಧನ್ ಉಳ್ಳಾಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಹಾಗೆ ನಿರ್ದೇಶಕರು ಶ್ರೀ ಗಂಗಾಧರ ಯು, ಶ್ರೀ ಕೃಷ್ಣಪ್ಪ ಸಾಲಿಯನ್, ಉದಯಮಂಗರ್ ಶೆಟ್ಟಿ, ಶ್ರೀ ಅರುಣ್ ಕುಮಾರ್ ಯು, ಶ್ರೀ ರಾಘವ ಉಚ್ಚಿಲ್, ಶ್ರೀ ರಾಘವ ಸಿ ಉಚ್ಚಿಲ್, ಶ್ರೀಮತಿ ಸುರೇಖ ಚಂದ್ರಾಸ್, ಶ್ರೀಮತಿ ಸುನೀತಾ ಲೋಬೋ, ಕೃಷ್ಣಪ್ಪ, ಶ್ರೀ ಬಾಬು ನಾಯಕ, ಶ್ರೀ ಕಿರಣ್ ಕುಮಾರ್ ಶೆಟ್ಟಿ ಇವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಹಾಗೆಯೇ ನನ್ನ ಎದುರು ಭಾಗದಲ್ಲಿರುವ ರೈತರು, ಬ್ಯಾಂಕಿನ ಎಲ್ಲ ಸದಸ್ಯರು ಹಾಗೂ ಮಕ್ಕಳ ಶಿಕ್ಷಕರು, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರನ್ನು ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಮಾಡುತ್ತಿದ್ದೇನೆ. ಸ್ವಾಗತವನ್ನು ಮಾಡಿದಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಗೋಟೆಗಾರು ಗುತ್ತು ಇವರನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಅಬುಸಾಲಿ ಕೆ.ಬಿ. ಇವರು ಹೂ, ಶಾಲು ಮತ್ತು ಸಿಯಾಳವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕಮಲಾ ಸೋಮೇಶ್ವರ ಪುರಸಭೆ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಣ್ಯರು ಅವರೊಂದಿಗೆ ಸಹಕರಿಸಬೇಕು ಅಂತ. ದೀಪವನ್ನು ಬೆಳಗಿಸಿ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ಮುಖ್ಯ ಅತಿಥಿಗಳಾದಂತಹ ಅಲ್ವಿನ್ ಡಿಸೋಜಾ ಇವರು ಈ ಕಾರ್ಯಕ್ರಮದ ಕುರಿತು ಎರಡು ಮಾತನ್ನು ಬ್ಯಾಂಕ್ ನಿಯಮಿತ ಇದರ ವತಿಯಿಂದ ಭತ್ತ ಕೃಷಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮೆಲ್ಲರ ಆತ್ಮೀಯರು, ವ್ಯವಸಾಯ ಈ ಕೋಟೆಕಾರ್ ವ್ಯವಸಾಯದ ನೂತನ ಶಿಲ್ಪಿ ಎಂದು ಹೇಳ್ಬೋದು. ಸುಬ್ಬಯ್ಯರವರು ಇದನ್ನು ಸ್ಥಾಪನೆ ಮಾಡಿದರೆ ಇದರ ಅಭಿವೃದ್ಧಿ ಈಗ ನೋಡುವಾಗ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕದಲ್ಲಿ ಎಲ್ಲರಿಗೆ ಪ್ರೋತ್ಸಾಹ ಮಾಡಿ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ಕೊಂಡೋದ ಕೃಷ್ಣ ಶೆಟ್ಟಿ ಅಧ್ಯಕ್ಷರೇ, ಹಾಗೆಯೇ ಇವತ್ತಿನ ದೀಪವನ್ನು ಬೆಳಗಿಸಿದ ಸೋಮೇಶ್ವರ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದ ಕಮಲಾರವರೇ, ನಮ್ಮೆಲ್ಲರ ಆತ್ಮೀಯರು, ಹುಟ್ಟು ಹೋರಾಟಗಾರ ಸುನೀಲ್ ಕುಮಾರ್ ಬಜಾಲಿದು ನೆನಪು ಬರೆದು ಯಾರಿಗಾದರೂ ಪ್ರಾಬ್ಲಮ್ ಬಂದಾಗ ಸುನೀಲ್ ಕುಮಾರ್ ಬಜಾಲಿದು ನೆನಪು ಬರುವುದು. ಜಾತಿ ಮತ ಪಕ್ಷ ಮರೆತು ಎಲ್ಲರ ಹಕ್ಕಿಗೋಸ್ಕರ ಹೋರಾಡುವ ಒಬ್ಬ ವ್ಯಕ್ತಿತ್ವ ಅಂದರೆ ಸುನೀಲ್ ಕುಮಾರ್ ಬಜಲ್ರವರೇ. ನನ್ನ ಆತ್ಮೀಯರು, ನನ್ನ ಸಹಪಾಠಿ ಮಾಜಿ ಕೌನ್ಸಿಲರಾದ ಹಮೀದ್ ಹಸನ್ ಮಾಡೂರವರೇ, ಕೋಟೆಗಾರ್ ಪಟ್ಟಣ ಪಂಚಾಯತಿನ ಸದಸ್ಯರಾದ ರಾಘವ ಗಟ್ಟಿಯವರೇ, ಕೋಟೆಗಾರ್ ವ್ಯವಸಾಯ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಫ್ಸಾಲಿಯವರೇ, ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ, ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡುವ ಮಕ್ಕಳೇ, ಅವರ ಹೆತ್ತವರೇ, ಶಿಕ್ಷಕರೇ, ಇದೊಂದು ಅರ್ಥ ಗರ್ಭಿತ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಮಾತಿನಂತೆ ಏನು ನಾವು ಸಮಾಜದಿಂದ ತೆಗೆದುಕೊಂಡಿದ್ದೇವ ಅದು ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಹಂಚಿಕೊಳ್ಳುವ ಒಂದು ವ್ಯಕ್ತಿತ್ವ ನಮ್ಮ ಕೃಷ್ಣನವರದು. ಕೃಷ್ಣನ ಬಂದ ನಂತರ ಹಾಳು ಬಿದ್ದ ಗದ್ದೆಯಲ್ಲಿ ಕೃಷಿ, ಹಲಸಿನ ಕೃಷಿ, ವಿವಿಧ ಒಂದು ಯೋಜನೆಗಳಿಂದ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಟ್ಟು ಅವರ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಕೊಡೋದು. ಯಾವಾಗ ನಮ್ಮ ಮಕ್ಕಳು ತಪ್ಪು ಮಾಡ್ತಾರೆ ನಾವು 10 ಬಾಯಲ್ಲಿ ಹೇಳ್ತೇವೆ, ಅವರು ಒಳ್ಳೆಯ ಮಾರ್ಕ್ ತೆಗೆದವಾಗ ಹೇಳುವ ಜನಸಂಖ್ಯೆ ಕಡಿಮೆ. ಆದರೆ ಇವತ್ತಿನ ದಿನದಲ್ಲಿ
ನಮ್ಮ ಕೃಷ್ಣನ್ನ ನಮ್ಮ ಇವರ ನಮ್ಮ ಮ್ಯಾನೇಜರ್ ಅವರ ಮಾರ್ಗದರ್ಶನದ ಅವರ ಸಹಕಾರದಿಂದ ಸಿಬ್ಬಂದಿ ವರ್ಗದವರು ಇಲ್ಲಾದರೆ ಯಾವುದು ಹರ್ಷವರ್ಧನ್ ಮತ್ತು ಅವರ ಸಿಬ್ಬಂದಿ ಅವರು ಇಲ್ಲಾದರೆ ಯಾವ ಕೆಲಸವೂ ಆಗುವುದಿಲ್ಲ. ಕೃಷ್ಣನ ಮಾರ್ಗದರ್ಶನ ಕೊಡಬಹುದು, ಆದರೆ ಕೆಲಸ ಮಾಡುವುದು ಸಿಬ್ಬಂದಿ ವರ್ಗ ಮತ್ತು ಹರ್ಷವರ್ಧನ್ರವರು ಒಳ್ಳೆಯಾಗಿ ಕೆಲಸ ಮಾಡಿ ಈ ಬ್ಯಾಂಕನ್ನೊಂದು ಉನ್ನತ ಮಟ್ಟಕ್ಕೆ ಕೊಂಡೋಗಿ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹನ, ಹಾಗೆಯೇ ಭತ್ತ ಕೃಷಿಗೆ. ಇವತ್ತು ನಾನೊಂದು ಶಾಲೆಗೆ ಹೋಗಿದ್ದೆ, ಹಾಗೆ ನಾನು ಕೇಳಿದೆ, ಫಾದರ್ ನೀವು ಯಾಕೆ ಮಕ್ಕಳಿಗೆ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತೀರಿ, ಈ ಮಕ್ಕಳಿಗೆ ಹೋಗಿ ಆಶ್ರಮದಲ್ಲಿ ಏನು ಕಲೀಲಿಕ್ಕೆ ಉಂಟು? ಅದಕ್ಕೆ ಫಾದರ್ ಹೇಳಿದರು, ಈಗಿನ ಮಕ್ಕಳಿಗೆ ಭತ್ತ ಎಂದು ಹೇಳಿದರೆ ಏನೊಂದು ಕೇಳಿ ಅಂತ ನೀವು ಶಾಲೆಯಲ್ಲಿ ಹೋಗಿ ಭತ್ತ ಎಂದು ಹೇಳಿದರೆ ಭತ್ತ ಮರದಲ್ಲಿ ಆಗ್ತದ ಗಿಡದಲ್ಲಿ ಆಗ್ತದ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಹಾಗೆಯೇ ಪ್ರಾಯಂತ ಇದು ಮುದುಕರದ್ದು ಆರೈಕೆ ಮಾಡೋದು ಹೇಗೆ ಅಂತ ಗೊತ್ತಿರುವುದಿಲ್ಲ. ಆದುದರಿಂದ ಕೃಷ್ಣನವರು ಈ ಒಂದು ಯೋಜನೆ, ಹಾಳು ಬಿದ್ದ ಗದ್ದೆಯಲ್ಲಿ ಭತ್ತ ಕೃಷಿ, ಹಲವಾರು ಯೋಜನೆಯನ್ನು ಹಾಕಿದ್ದಾರೆ. ನಿಜವಾಗಿ ನಮ್ಮ ಈ ಸಮಾಜಮುಖಿ ಕೆಲಸಗಳು. ಹಾಗೆಯೇ ಈಗ ಕೃಷ್ಣನ ಹೇಳಿದರು, ಶಾಲೆಗಳನ್ನು ದತ್ತು ತೆಗೆದುಕೊಳ್ಳೋದು, ಬಡ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು ತುಂಬ ಒಳ್ಳೆಯ ಕೆಲಸ. ಆದುದರಿಂದ ನಿಮ್ಮ ಬ್ಯಾಂಕು ಉನ್ನತ ಮಟ್ಟಕ್ಕೆ ಏರಲಿ, ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೂ ಪ್ರಗತಿಯನ್ನು ಆಗಲಿ ಎಂದು ಹೇಳುತ್ತಾ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷ, ಉಪಾಧ್ಯಕ್ಷರಾಗ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಇಂದಿನ ಈ ಸಭಾ ಕಾರ್ಯಕ್ರಮದ ಅನಿಸಿಕೆಯನ್ನು ಸುನಿಲ್ ಕುಮಾರ್ ಬಜಲ್ ಇವರು ನೀಡಬೇಕು ಅಂತ ಕೇಳಿಕೊಂಡು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಇವತ್ತಿನ ಅತ್ಯಂತ ಪ್ರಕಂತ ಗೌರವಾನ್ವಿತ ಕಮಲರವರೇ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರವರೇ, ಇರ್ತಕ್ಕಂಥ ಅಬುಸಾಲಿ ಅವರೇ, ಅದೇ ರೀತಿ ಆಲ್ವಿನ್ ಡಿಸೋಜಗವ ಗಟ್ಟಿ ಕೋಟೆಕಾರರವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಹರ್ಷವರ್ಧನ್ ಉಳ್ಳಾಲ್ರವರೇ, ಇಲ್ಲಿ ಬಂದಿರತಕ್ಕಂತಹ ನಮ್ಮ ಈ ಬ್ಯಾಂಕ್ ಒಂದು ಕಾರ್ಯಕ್ರಮ ಈಗಾಗಲೇ ಸ್ವಾಗತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು. ಇಡೀ ಬ್ಯಾಂಕ್ ಒಂದು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ ಎಂಬುದರ ಬಗ್ಗೆ. ಸಾಮಾನ್ಯವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬ್ಯಾಂಕುಗಳು, ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು, ಅದಕ್ಕೊಂದು ಇತಿಮಿತಿ ಇರುತ್ತೆ. ಆದ ಎಲ್ಲ ಇತಿಮಿತಿಗಳನ್ನು ಮೀರಿ ಒಂದು ಬ್ಯಾಂಕ್ ಜನಸಾಮಾನ್ಯರಿಗಾಗಿ ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಎಂಬುದಕ್ಕೆ ಕೋಟೆಕಾರ್ ಬ್ಯಾಂಕ್ ಭಾರಿ ಅತ್ಯುತ್ತಮವಾದಂಥ ನಿದರ್ಶನ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಕೇವಲ ಕೆಲವೇ ದಿನಗಳಲ್ಲಿ ಹಲಸು ಮೇಳ ಮಾಡಿದ್ದಾರೆ. ಮೊನ್ನೆ ಪಿಲಾರ್ನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮದಕ್ಕೂ ನಾನು ಕೂಡ ಪ್ರತ್ಯಕ್ಷ ಸಾಕ್ಷಿ, ನಾನು ಭಾಗವಹಿಸ್ತೇನೆ. ಇಡೀ ಊರಿನ ಜನರನ್ನು ಸೇರಿಸಿ ಇಡೀ ಒಂದು ಕೃಷಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು 2 ದಿವಸಗಳ ಕಾಲ ಅಲ್ಲಿ ನಡೆಸಿರ್ತಕ್ಕಂಥದ್ದು. ಇವತ್ತು ಏನು ಭತ್ತ ಕೃಷಿಗೆ ಪ್ರೋತ್ಸಾಹಧನ ವಿತರಣೆ ಮಾಡೋದು ಮಾತ್ರ ಅಲ್ಲ, ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಈ ರೀತಿಯ ವೈವಿಧ್ಯಮಯ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದು ಬ್ಯಾಂಕು ಈ ರೀತಿಯೂ ಕೂಡ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಬಹುದು ಎಂಬುದನ್ನು ಇವತ್ತು ನಮ್ಮ ಕೋಟೆಕಾರ್ ಬ್ಯಾಂಕ್ ಇವತ್ತು ತೋರಿಸಿ ಕೊಟ್ಟಿದೆ. ಅದರ ಜೊತೆಗೆ ನಾನು ಒಂದು ಅಂಶವನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ, ಇವತ್ತು ರೈತಾಪಿ ಜನರ ಉತ್ತಮ ಬದುಕಿಗಾಗಿ ಉಂಟಾಗಿರ್ತಕ್ಕಂಥ ಜನ್ಮ ತಾಳಿರ್ತಕ್ಕಂಥ ಈ ಕೋಟೆಕಾರ್ ಬ್ಯಾಂಕ್ ಕೃಷಿಗೆ ಪ್ರಚೋದನೆ ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಈ ಬ್ಯಾಂಕ್ ಇರ್ತಕ್ಕಂಥದ್ದು. ಆದರೆ ಇವತ್ತು ಕೃಷಿ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಬಂದು ನಿಂತಿದೆ? ನಮ್ಮ ದೇಶ ಸಾಮಾನ್ಯ ನಾವೆಲ್ಲರೂ ಕೂಡ ಕಲಿಯುವಾಗ ಶಾಲೆಗಳಲ್ಲಿ ಒಂದು ಮಾತು ಕೇಳಿದ್ದೇವೆ, ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಅಂತೇಳಿ. ಅಂಥ ಕೃಷಿ ಪ್ರಧಾನವಾದ ದೇಶದ ಒಳಗಡೆ ಕೃಷಿಗೆ ಎಲ್ಲಿ ಪ್ರೋತ್ಸಾಹ ಇದೆ? 90ರ ದಶಕದ ನಂತರ ಇವತ್ತಿನವರೆಗೆ ನಮ್ಮ ದೇಶದ ಕೃಷಿಯ ಒಂದು ಉತ್ಪಾದನೆ, ಕೃಷಿ ರಂಗವನ್ನು ನಾವು ನೋಡಬೇಕಾಗಿದೆ. ಎಂಥ ಅಪಾಯಕಾರಿ ಹಂತಕ್ಕೆ ಬಂದಿದೆ. ನಗರ ಪ್ರದೇಶ ಜನ ಆಗಲಿ ಅಥವಾ ಇಡೀ ದೇಶದ ಜನ ಏನಾದರೂ 3 ಹೊತ್ತು ತಿನ್ನಬೇಕಾದ್ರೆ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಕಷ್ಟಪಟ್ಟು ದುಡಿಮೆ ಮಾಡದಿದ್ರೆ, ಆ ಅನ್ನದಾತರು ಏನು ಕೃಷಿ ಮಾಡದೇ ಇದ್ದರೆ ಈ ದೇಶದ ಜನರ ಪರಿಸ್ಥಿತಿ ಏನು ಎಂಬುದರ ಅರ್ಥ ಮಾಡಬೇಕು. ಅಂದರೆ ರೈತಾಪಿ ಜನತೆ ಯಾವತ್ತೂ ಕೂಡ ಅವರಿಗಾಗಿ ಅವರು ಬದುಕೋದಲ್ಲ, ಸಮಾಜಕ್ಕಾಗಿ ಬದುಕೋದು. ಅವರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳು ಅವರಿಗಾಗಿ ಅಲ್ಲ, ದೇಶಕ್ಕಾಗಿ, ಸಮಾಜಕ್ಕಾಗಿ.
ಅಂಥ ರೈತಾಪಿ ಜನರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ, ಅವರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡ್ತಕ್ಕ ಕೆಲಸ ಎಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನಾವಿವತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥವ್ರು ಬಹಳ ಗಂಭೀರವಾಗಿ ನಾವು ನೋಡಬೇಕಾಗಿದೆ. ಇವತ್ತು ಏನಾಗ್ತಾ ಇದೆ, ಇವತ್ತು ಸಾವಿರಾರು ಎಕರೆ ಭೂಮಿ ಯಾವುದೋ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿದ್ದರೆ, ಭೂಮಾಲಕರ ಕೈಯಲ್ಲಿದ್ದರೆ ಏನಾಗುತ್ತೆ, ಅದೇ ಭೂಮಿ ರೈತರ ಕೈಯಲ್ಲಿದ್ದರೆ ಅವರು ಎಷ್ಟು ಕಷ್ಟಪಟ್ಟು ಆ ಭೂಮಿಯನ್ನು ಹದ ಮಾಡಿ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಆ ಕೆಲಸ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರೈತರನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ, ಅವ್ರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡ್ತಕ್ಕ ಕೆಲಸ ಆಗಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ದೇಶದ ಒಳಗಡೆ ಬಹಳ ಅಪಾಯಕಾರಿ ಒಂದು ಪರಿಸ್ಥಿತಿ. ನಾವು ಇದು ಗ್ರಾಮೀಣ ಪ್ರದೇಶ, ನಮ್ಮ ದೇಶ ಬರೀ ದೊಡ್ಡ ಮಟ್ಟದಲ್ಲಿ ಕೃಷಿ ಚಟುವಟಿಕೆ ದೇಶದ ಒಳಗಡೆ ಇವತ್ತು ನಗರೀಕರಣ ಆಗ್ತಾ ಇದೆ. ನಗರೀಕರಣಕ್ಕೆ ನಾವು ಯಾರು ವಿರೋಧ ಅಲ್ಲ. ಆದರೆ ಏನಾಗ್ತಾ ಇದೆ, ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ರೈತರ ಬದುಕನ್ನು ಸರ್ವನಾಶ ಮಾಡಿ ಅವರ ಕೈಯಲ್ಲಿರ್ತಕ್ಕಂಥ ಕೃಷಿ ಭೂಮಿಯನ್ನು ಜಬರ್ದಸ್ತಿಯಿಂದ ಕಬ್ಜಾ ಮಾಡಿ ಅದನ್ನು ಇವತ್ತು ಏನೇನೋ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ. ಅಂದರೆ ನಗರೀಕರಣ ಆಗ್ತಕ್ಕಂಥದ್ದು ಈ ದೇಶದ ಜನರನ್ನು ಉದ್ಧಾರ ಮಾಡಲಿಕ್ಕಲ್ಲ, ಇವತ್ತು ಕೆಲವು ಜನರ ಉತ್ತಮ ಬದುಕಿಗಾಗಿ ಇವೆಲ್ಲ ಕೆಲಸಗಳು ಆಗ್ತಾ ಇದೆ. ಇಂಥ ಒಂದು ಅಪಾಯಕಾರಿ ಸನ್ನಿವೇಶದ ಜೊತೆಗೆ ಇವೆಲ್ಲ ಪರಿಸ್ಥಿತಿ ಇರೋ ಜೊತೆಗೆ ಇವತ್ತು ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂತಹ ಕೆಲಸಗಳು ಆಗುವಂಥದ್ದು ಖಂಡಿತಕ್ಕೂ ಕೂಡ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗಿದೆ, ಅದಕ್ಕೆ ಪ್ರೋತ್ಸಾಹ ಮಾಡಬೇಕಾಗಿದೆ. ಅಂಥ ಒಂದು ನಿಜವಾದ ಅತ್ಯುತ್ತಮವಾದಂಥ ಕೆಲಸ ಕೃಷಿ ರಂಗಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕೋಟೆಕಾರ್ ಬ್ಯಾಂಕ್ ಮಾಡ್ತಾ ಇದೆ ಅನ್ನುವಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಈ ಬ್ಯಾಂಕಿನ ಜೊತೆಗೆ ಗಟ್ಟಿಯಾಗಿ ನಾವು ನಿಲ್ಲಬೇಕಾಗಿದೆ. ಈ ಬ್ಯಾಂಕ್ ಮಾಡ್ತಕ್ಕಂಥ ಸಮಾಜಮುಖಿ ಚಟುವಟಿಕೆಗಳು ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಆಗಬೇಕು. ಆ ಮುಖಾಂತರ ಇಡೀ ಉಳ್ಳಾಲ ತಾಲೂಕಿನ 14 ಗ್ರಾಮಗಳಲ್ಲಿ ಏನು ಕೋಟೆಕಾರ್ ಬ್ಯಾಂಕಿನ ಚಟುವಟಿಕೆ ಇದೆ, ಆ ಚಟುವಟಿಕೆಯ ಹಿಂದೆ ಈ ಇಲ್ಲಿನ ಜನ ಅದರ ಗಟ್ಟಿಯಾಗಿ ನಿಲ್ಲುವ ಜೊತೆಗೆ ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು. ಆ ನಿಟ್ಟಿನಲ್ಲಿ ಭವಿಷ್ಯದ ದಿನದಲ್ಲಿ ಏನು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಒಂದು ಸಮಾಜಮುಖಿಯಾಗಿ ಜನರಿಗೆ, ರೈತರಿಗೆ, ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ, ಮಹಿಳೆಯರಿಗೆ ಇವರಿಗೆಲ್ಲರಿಗೂ ಕೂಡ ಅನುಕೂಲಕರ ಕಾರ್ಯಕ್ರಮಗಳನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಂತಾಗಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಮಾಡುತ್ತಾ ಇಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಬ್ಯಾಂಕಿನ ಅಧ್ಯಕ್ಷರಿಗೂ, ಬ್ಯಾಂಕಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ, ಬ್ಯಾಂಕಿನ ನಿರ್ದೇಶಕರಿಗಳಿಗೂ, ಸಿಬ್ಬಂದಿಗಳಿಗೂ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಕಟಣೆ. ಇಲ್ಲಿ ಬಂದಂಥ ಕೃಷಿಕರು ಭತ್ತದ ಕಟಾವು ಮಾಡುವ ಸಂದರ್ಭದಲ್ಲಿ ನಿಮಗೇನಾದರೂ ಕಟಾವು ಮಾಡಲಿಕ್ಕೆ ಶಾಲಾ ಕಾಲೇಜುಗಳ ಮಕ್ಕಳು ಇದ್ದಾರೆ, ಸೊ ನಿಮಗೇನಾದರೂ ಅದರ ಅವಶ್ಯಕತೆ ಇದೆ ಅಂತಾದರೆ ನಮ್ಮ ಬ್ಯಾಂಕನ್ನು ಸಂಪರ್ಕಿಸಬಹುದು. ಅಂದರೆ ಶಾಲಾ ಕಾಲೇಜಿನ ಮಕ್ಕಳು ನಮಗೆ ಈಗಾಗಲೇ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ, ಯಾರಾದರೂ ಮಕ್ಕಳು ಬರ್ತಾರೆ ಅಂತ. ಸೊ ಅಂಥ ಅವಶ್ಯಕತೆ ಇದ್ದರೆ ನಮಗೆ ತಿಳಿಸಬೇಕು. ಅದೇ ರೀತಿ ಯಾರಾದರೂ ವಿದ್ಯಾರ್ಥಿಗಳು ಬಂದಿದ್ದರೆ ಪ್ರತಿಭಾ ಪುರಸ್ಕಾರಕ್ಕೆ ತಮ್ಮ ಸೈನನ್ನು ಸಿಗ್ನೇಚರನ್ನು ಮಾಡಲಿಕ್ಕೆ ಬಾಕಿ ಇದ್ದರೆ ಇಲ್ಲಿ ಮಾಡ್ಬೋದು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇವರಿಂದ ಈ ಪ್ರದೇಶದಲ್ಲಿ ಹಮ್ಮಿಕೊಂಡಿರುವಂತಹ ಈ ಭತ್ತ ಕೃಷಿಗೆ ಪ್ರೋತ್ಸಾಹಧನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿರ್ಬೋದು, ಅದೇ ರೀತಿ ಸಾಧಕರಿಗೆ ಒಂದು ಸನ್ಮಾನಿಸುವಂಥ ಒಂದು ಬಹಳ ಅರ್ಥಪೂರ್ಣ ಈ ಕಾರ್ಯಕ್ರಮ ಬಹಳ ಸಂತೋಷವಾಗುತ್ತಿದೆ. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರಲಿ ಅಥವಾ ಬ್ಯಾಂಕ್ ಇರಲಿ, ಈ ಪ್ರದೇಶದಲ್ಲಿ ಬಹಳ ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಈ ಬ್ಯಾಂಕು ಯಾವ ರೀತಿಯಲ್ಲಿ ಸುಬ್ಬಣ್ಣರಾವ್ ಅವರಿಂದ ಒಂದು ಸ್ಥಾಪನೆಯಾಗಿ ಬಹಳ ವರ್ಷಗಳ ಕಾಲ ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕೆಲಸಗಳನ್ನು ಕೂಡ ಮಾಡುತ್ತಾ ಬಂದಿದೆ. ನಾವು ಚಿಕ್ಕದಿರುವಾಗ ನಾವು ಶಾಲೆಗೆ ಹೋಗುತ್ತಿರುವಂಥ ಸಮಯದಲ್ಲಿ ಕೋಟೆಕಾರ್ ಬೀರಿಯಲ್ಲಿ ಒಂದು ಹಂಚಿನ ಒಂದು ಕಟ್ಟಡವನ್ನು ನಾವು ಕಂಡಂಥ ನಮ್ಮ ಆ ಕಣ್ಣಿಗೆ ಈಗ ಇದೇ ಈ ಕೋಟೆಕಾರ್ ಈ ಪ್ರದೇಶದಲ್ಲಿ ಭವ್ಯವಾದ ಒಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಥವಾ ಒಂದು ವಾಣಿಜ್ಯ ಕಟ್ಟಡವನ್ನು ನಾವು ಈಗ ನೋಡುತ್ತಿರೋದು ಬಹಳ ಸಂತೋಷ. ಏಕೆಂದರೆ ಇದಕ್ಕೆಲ್ಲ ಕಾರಣಕರ್ತರು ಈ ನಮ್ಮ ಬ್ಯಾಂಕಿನ ನಮ್ಮ ಸಿಬ್ಬಂದಿಗಳು, ಅದೇ ಈ ಆಡಳಿತ ವರ್ಗ ಮತ್ತು ಸಿಬ್ಬಂದಿಗಳು ವರ್ಗದವರು ಮಾಡಿರುವಂಥ ಈ ಕೆಲಸವನ್ನು ನಾವು ಖಂಡಿತ ಮೆಚ್ಚಬೇಕು. ಏಕೆಂದರೆ ನಮ್ಮ ಈ ಕೋಟೆಕಾರ್ ಈ ಪ್ರದೇಶವು ಯಾವ ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಮುಂದಾಗುತ್ತಿರುವಾಗ ಇಲ್ಲಿಗೆ ಯಾವ ಒಂದು ಈ
ಹೆಮ್ಮೆಯ ಈ ಕಿರೀಟಕ್ಕೆ ಒಂದು ಗರಿಯನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಮಾಡಿದ್ದಾರೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಇವರು ವಿವಿಧ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡುತ್ತಾ ಕೋಟೆಕಾರು ಈ ಪ್ರದೇಶ ಮಾತ್ರವಲ್ಲ, ನಮ್ಮ ಈ ವ್ಯಾಪ್ತಿಗೆ ಒಳಪಟ್ಟ 14 ಗ್ರಾಮಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹಧನ, ಅದೇ ರೀತಿ ಕೃಷಿಯನ್ನು ಪ್ರೋತ್ಸಾಹಿಸುವಂತಹ ಶಕ್ತಿಯನ್ನು ಸರ್ವಶಕ್ತನಾದ ಭಗವಂತನು ಇವರಿಗೂ ಅದೇ ರೀತಿ ನಮಗೆಲ್ಲರಿಗೂ ನೀಡಿ ನಮ್ಮೆಲ್ಲರನ್ನು ಆರೈಸಲಿ ಎಂದು ಹೇಳುತ್ತಾ ನಾನು ಇವರ ಈ ಕಾರ್ಯಕ್ರಮವನ್ನು ಮೆಚ್ಚುಗೆಪಡಿಸಿ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಪ್ರಮುಖ ಘಟ್ಟ ಭತ್ತದ ಪ್ರೋತ್ಸಾಹ ಧನ. ಭತ್ತದ ಕೃಷಿಯನ್ನು ಮಾಡಿದಂಥ ರೈತರಿಗೆ ನಾವು 1 ಎಕರೆ ಕೃಷಿ ಮಾಡಿದವರಿಗೆ ಸುಮಾರು 5,000 ರೂಪಾಯಿಯ ಮೊತ್ತವನ್ನು, ಅದೇ ರೀತಿ 2 ಎಕರೆ ಮಾಡಿದರೆ 10,000. ಭತ್ತದ ಕೃಷಿಯನ್ನು ಯಾರು ಮಾಡಿದ್ದಾರೆ ಅವರಿಗೆ ನಾವು ಸರ್ವೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದೀಗ ಅದರ ವಿದ್ಯುಕ್ತವಾಗಿ ಅದನ್ನು ನೀಡಲಿಕ್ಕೆ ನಾನು ನಮ್ಮ ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಕಮಲಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆನಂದ ಪೂಜಾರಿ, ಧನ್ಯವಾದಗಳು ಕಮಲಾ ಇವರಿಗೆ. ಮುಂದಿನ ಆಲ್ವಿನ್ ಡಿಸೋಜಾ ಇವರು ನೀಡಬೇಕು. ಸಿರಿಲ್, ಇಲಿಯಾಸ್ ಮೊಂತೆರೋ, ಸಿರಿಲ್ ಮತ್ತು ಇಲಿಯಾಸ್ ಮೊಂತೆರೋ. ಸಾಧನವನ್ನು ಸುನಿಲ್ ಕುಮಾರ್ ಬಜಲ್ ಅವರು ನೀಡಬೇಕು. ಗಂಗಾಧರ್, ಗಾಡ್ವಿನ್ ಅಮ್ಮಣ್ಣ, ಗಂಗಾಧರ್ ಮತ್ತು ಗಾಡ್ವಿನ್ ಅಮ್ಮಣ್ಣ. ಗಾಡ್ವಿನ್ ಅಮ್ಮ ಮುಂದೆ ರಾಘವಗಟ್ಟಿ ಇವರಿಗೆ. ಮುಂದಿನ ಪ್ರೋತ್ಸಾಹಧನವನ್ನು ಇನ್ನೋರ್ವ ಅತಿಥಿಯಾದಂತಹ ಅಮೀದ್ ಹಸನ್ ಅವರು ನೀಡಬೇಕು. ಜಯರಾಮ್ ಪೂಂಜಾ, ಹಮೀದ್ ಹಸನ್ ಅವರಿಗೆ. ಮುಂದಿನ ಪ್ರೋತ್ಸಾಹಧನವನ್ನು ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಕೆಳಗಿನ ಗೋಟೆಕಾರು ಇವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಮಪ್ಪ ಪೂಜಾರಿ, ರಮೇಶ್, ಧನ್ಯವಾದಗಳು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಇವರಿಗೆ. ಮುಂದಿನ ಪ್ರೋತ್ಸಾಹಧನವನ್ನು ಉಪಾಧ್ಯಕ್ಷರಾದಂತಹ ಅಬುಸಾಲಿ ಕೆಬಿ ಇವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಸಾಲಿ KB ಇವರಿಗೆ ಮುಂದಿನ ಪ್ರೋತ್ಸಾಹಧನವನ್ನು ಕೃಷ್ಣಪ್ಪ ಸಾಲಿಯಾನ್ ಇವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಧರ ಪೂಂಜಾ, ಸ್ಟ್ಯಾನ್ಲಿ ಕರುಣಾಕರ್ ಅಮ್ಮಣ್ಣ. ಶ್ರೀಧರ ಪೂಂಜಾ ಮತ್ತು ಧನ್ಯವಾದಗಳು ಕೃಷ್ಣಪ್ಪ ಸಾಲಿಯಾನ್ ಅವರಿಗೆ. ಮುಂದಿನ ಪ್ರೋತ್ಸಾಹಧನವನ್ನು ಗಂಗಾಧರ ಉಳ್ಳಲ್ ನಿರ್ದೇಶಕರು ಕೋಟೆಕಾರ ವ್ಯವಸಾಯ ಸೇವಕರು ಇವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಜಾನಂದ ಮುಂದಿನ ಪ್ರೋತ್ಸಾಹಧನ ವಿಠಲ್ ಶೆಟ್ಟಿ ಅವರಿಗೆ. ಅರುಣ್ ಕುಮಾರ್ ಯು. ರಾಜಾರಾಮ್ ರೈ ಇವರಿಗೆ ಕೃಷ್ಣಪ್ಪ ಬೆಲ್ಮ ಇವರು ಬಂದು ನಮ್ಮ ನಿರ್ದೇಶಕರು ಅವರು ನೀಡಬೇಕು ಅಂತ ಕೇಳ್ತೀನಿ. ಪ್ರೋತ್ಸಾಹಧನವನ್ನು ಸ್ವೀಕರಿಸಿದ, ಅದೇ ರೀತಿ ಪ್ರೋತ್ಸಾಹಧನವನ್ನು ನೀಡಿದ ಎಲ್ಲ ಅತಿಥಿ ಗಣ್ಯರಿಗೆ, ಅದೇ ರೀತಿ ಸ್ವೀಕರಿಸಿದಂತಹ ರೈತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದೆ ಯಾರಾದರೂ ರೈತರು ಬಾಕಿಯಾಗಿದ್ದವರು ಇಲ್ಲಿ ಬಂದು ತಗೊಳ್ಬಹುದು. ನಿಮ್ಮ ಹೆಸರನ್ನು ಮತ್ತು ಇಲ್ಲಿ ನೀಡಿ ಇಲ್ಲಿ ತಗೊಳ್ಬಹುದು. ಅದೇ ರೀತಿ ಇದೀಗ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ನಿರ್ದೇಶಕರಾದಂಥ ಸುರೇಖಾ ಚಂದ್ರಹಾಸಿ. ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಪ್ರತಿ ವರ್ಷ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತೇಜನ ನೀಡುವಂತಹ ಉದ್ದೇಶದಿಂದ 14 ಗ್ರಾಮಗಳಿಂದ ಪ್ರತಿ ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಅದೇ ರೀತಿ ಸರ್ಕಾರಿ ಶಾಲೆಗಳ ಪ್ರೌಢಶಾಲೆ ಅಂದರೆ 10ನೇ ತರಗತಿಯಲ್ಲಿ ಅಗ್ರ ಶ್ರೇಷಾಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದೀಗ ಈ ವಿದ್ಯಾರ್ಥಿಗಳನ್ನು ಪಟ್ಟಿಯನ್ನು ತಮ್ಮ ಮುಂದಿಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. 5 ಜನನಾ 4 ಜನ 5 ಅಲ್ಲ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಅವರನ್ನು ಶಾಲು ಮತ್ತು ಸಿಹಾಳವನ್ನು ನೀಡಿ ಗೌರವಿಸಲಿದ್ದಾರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಕೋಟೆಗಾರ ಉತ್ತರವರು. ಶಾಂತ ಇವರಿಗೆ ನಮ್ಮ ಮೂಡದ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾರ್ ಇವರು ಪ್ರೋತ್ಸಾಹಧನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ವಿದ್ಯಾರ್ಥಿಗಳು ಬಂದು ವೇದಿಕೆಯಲ್ಲಿ ಆಸೀನರಬೇಕು. ನಾನು ಕರೆದಂಥ ವಿದ್ಯಾರ್ಥಿಗಳು ಬರಬೇಕು. ಲಕ್ಷ್ಮಿ, ತಂದೆ ಹೆಸರು ಮಂಜಪ್ಪ ಗಡದ, ಸರ್ಕಾರಿ ಪ್ರೌಢಶಾಲೆ ಪಾವೂರು. ನಬಿಸತ್ ಶಾಯಿಸ್ತಾ, ತಂದೆ ಹೆಸರು ಮೊಹಮ್ಮದ್ ಆಸಿಫ್, ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡ್ಪು ಇಲ್ವಾ. ರಾಘವೇಂದ್ರ ಜಮಶಾಲೆ. ನೆಕ್ಸ್ಟ್ ಮೇಧಾ JB, ಭಗವತಿ ಆಂಗ್ಲ ಮಾಧ್ಯಮ ಶಾಲೆ. ಗುರುಪ್ರಸಾದ್, ಅನಗ ಗುರುಪ್ರಸಾದ್, ತಂದೆ ಹೆಸರು ಗುರುಪ್ರಸಾದ್, RCC ಸೆಂಟ್ರಲ್ ಸ್ಕೂಲ್. ಇಫ್ರಾ ಸುಜೈನಾ, ಕಣಚೂರು ಪಬ್ಲಿಕ್ ಸ್ಕೂಲ್. ಅಫ್ರಾ, ತಂದೆ ಹೆಸರು ಅಬೂಬಕರ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲೆ ಮೇಲಂಗಡಿ. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ. ಅಫ್ರಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲೆ ಮೇಲಂಗಡಿ. ಅನಿತಾ ದ್ಯಾಮಣ್ಣ ಬಡಿಗೇರ. ಅಜಾರಾ ಇಲ್ಫಾ, ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ. ಮೊಹಮ್ಮದ್ ಅಫ್ತಾಬ್, ಸೈಯದ್ ಮದನಿ ಪ್ರೌಢಶಾಲೆ ಉಳ್ಳಾಳ. ಕುಶಿಕ್ ಸಿ ಉಳ್ಳಾಳ, ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಮಾಸಿಕಟ್ಟೆ. ಫಜೀಲಾ, ಸರಕಾರಿ ಪ್ರೌಢಶಾಲೆ ತಲಪಾಡಿ. ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ರೈತ ಬಂಧುಗಳು, ಅದೇ ರೀತಿ ವಿದ್ಯಾರ್ಥಿಗಳು ದಯವಿಟ್ಟು ಹೋಗಬೇಡಿ. ಸನ್ಮಾನ ಸ್ವೀಕರಿಸಿದ ಕೂಡಲೇ ದಯವಿಟ್ಟು ಯಾರು ಕೂಡ ಇಲ್ಲಿಂದ ತೆರಬಾರದು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ.
ಫಾತಿಮತ್ ಮುನೀಷಾ ಫಲಾ ಪ್ರೌಢಶಾಲೆ, ಮುನೀಷಾ ಕೆ ಮೊಯ್ದೀನ್ ಫಲಾ ಪ್ರೌಢಶಾಲೆ ತಲಪಾಡಿ. ಅದೇ ರೀತಿ ಖತೀಜಾ ತಂಜಿಯಾ ತಂದೆ ಹೆಸರು ಅಬೂಬಕರ್ ಫಲಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತಲಪಾಡಿ. ಪೂರ್ವಿ ತಂದೆ ಹೆಸರು ರಘುನಂದನ್ ನಾಯ್ಕ್ ಸರ್ಕಾರಿ ಪ್ರೌಢಶಾಲೆ ಕುಂಪಲ. ಫಾತಿಮಾ ಸುಹಾಗ್ರ ಮರ್ಕಜ್ ಹಿದಾಯತ್ ಕೋಟೆಕರ್. ಕೌಶಿಕ್ ಆಚಾರ್ಯ BM ಪ್ರೌಢಶಾಲೆ ಉಳ್ಳಾಳ. ಈ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಅಲ್ವಿನ್ ಡಿಸೋಜರು, ಅದೇ ರೀತಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಅಮಿದ್ ಹಸನ್ ಮಾಡೂರು ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆ ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಕೋರುತ್ತಾ ಫಾತಿಮತ್ ಹನ್ನತ್ ಸರ್ಕಾರಿ ಪ್ರೌಢಶಾಲೆ ಅಮ್ಲಮೊಗರು. ಭವಿಷ್ ಎಸ್ ಗಟ್ಟಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ. ಶ್ರೀಜಿತ್ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಬಬ್ಬುಕಟ್ಟೆ. ದೀಕ್ಷಿತ್ ಸೈಂಟ್ ಸೆಬಾಸ್ಟಿನ್ ಪೆರ್ಮನ್ನೂರು. ಪ್ರತೀಕ್ಷಾ ಡಿ ಶೆಟ್ಟಿಗಾರ್ ಸೈಂಟ್ ಸೆಬಾಸ್ಟಿನ್ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನ್ನೂರು ಇವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕೋರುತ್ತಾ ಎಸ್ಟಿನ ಆಂಗ್ಲ ಮಾಧ್ಯಮ ಶಾಲೆಯ ಇಲ್ಲಿ ವಿದ್ಯಾರ್ಥಿನಿ ಪ್ರತಿಭಾ ಡಿ ಶೆಟ್ಟಿಗಾರ್, ಮೊಹಮ್ಮದ್ ಮಜೀದ್ ಅನುದಾನಿತ ಮದದಿ ಪ್ರೌಢಶಾಲೆ ಹಳೆಕಲ ಉಪಾಧ್ಯಕ್ಷರಾದಂಥ ಅಬುಸಾಲಿ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಿದ ಯಾರು ಕೂಡ ಹೋಗಬೇಡಿ. ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸದಾಶಿವ ಉಳ್ಳಾಲ್ರವರನ್ನು ನಮ್ಮ ಬ್ಯಾಂಕಿನ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ದಯವಿಟ್ಟು ಸನ್ಮಾನವನ್ನು ನಡೆಸಿದ ನಂತರ ನಿಮಗೆ ನೀಡಲಾಗ್ತದೆ. ಸನ್ಮಾನದ ಆಸನದಲ್ಲಿ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು. ಇವರು ನಾವು ಬಹಳ ಹೆಮ್ಮೆಯ ವಿಚಾರ, ನಾವು ಅವರನ್ನು ಸನ್ಮಾನ ಮಾಡಲೇಬೇಕು. ಯಾಕೆಂತ ಹೇಳಿದರೆ ಮೊದಲನೇದಾಗಿ ಅವರು ನಮ್ಮ ಸಹಕಾರ ಸಂಘದ ಸದಸ್ಯರು ಮತ್ತು ನಮ್ಮ ಪರಿಸರದವರೇ ಆದ ಕಾರಣ ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಸದಾಶಿವ ಉಳ್ಳಾಲ್ ಪ್ರಸ್ತುತ ಭಗವತಿ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಅದೇ ರೀತಿ ಪ್ರಸ್ತುತ ನಿರ್ದೇಶಕರಾಗಿ, ಇದೀಗ SDCC ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಆಗಿರುವಂಥ ಸದಾಶಿವ ಉಳ್ಳಾಲ್ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರೂ ಸಹಕರಿಸಬೇಕು. ಅಧ್ಯಕ್ಷರು ಮತ್ತು ನಿರ್ದೇಶಕರು, ಇಂದಿನ ಅತಿಥಿ ಗಣ್ಯರೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸದಾಶಿವ ಉಳ್ಳಾಲ್ ಅವರಿಗೆ ಅದೇ ರೀತಿ ಸನ್ಮಾನವನ್ನು ನೆರವೇರಿಸಿದ
ಸೇವಾ ಸಹಕಾರಿ ಸಂಘದ ವತಿಯಿಂದ ಇವತ್ತು ಪ್ರೋತ್ಸಾಹಧನ ನೀಡುವಂಥ ಈ ಕಾರ್ಯಕ್ರಮ, ಈ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಕೃಷ್ಣ ಶೆಟ್ಟಿಯವರೇ, ಉಪಾಧ್ಯಕ್ಷರಾದಂಥ ಸಾಮಾನ್ಯ ಮಂಜುನಾಡಿಯವರೇ, ಅಬುಸಾಲಿ ಸಾಹೇಬ್ರೆ, ತುಂಬ ಪರಿಚಯಸ್ಥರು, ತುಂಬ ಸ್ನೇಹಿತರಿದ್ದಾಗ ಹೆಸರು ಇದಾಗ್ತದೆ, ಮಿಸ್ ಆಗ್ತದೆ. ಅಬುಸಾಲಿ ಸಾಹೇಬ್ರೆ, ಅದೇ ರೀತಿ ಇನ್ನೋರ್ವ ಈ ಸೊಸೈಟಿಯ ಮಾಜಿ ಅಧ್ಯಕ್ಷರು ಪ್ರಸ್ತುತ ನಿರ್ದೇಶಕರಾದಂಥ ಕೃಷ್ಣಪ್ಪ ಸಾಲಿಯನ್ರವರೇ, ಈ ರಾಷ್ಟ್ರದಲ್ಲಿ ಕ್ಯಾಥಲಿಕ್ ಸಭಾವನ್ನು ಪರಿಚಯಿಸಿದಂಥ ಈ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾದಂಥ ಆಲ್ವಿನ್ ಡಿಸೋಜರವರೇ, ಸೋಮೇಶ್ವರ ಕೋಟೆಕಾರ ಪಟ್ಟಣ ಪಂಚಾಯತಿನ ಸದಸ್ಯರಾದಂಥ ಸನ್ಮಾನ್ಯ ರಾಘವರವರೇ, ವಕ್ಫ್ ಬೋರ್ಡಿನ ರಾಜ್ಯ ಸಮಿತಿ ಸದಸ್ಯರು ಆತ್ಮೀಯರಾದಂಥ ಹಮೀದ್ ಮಾಡೋರವರೇ, ಆತ್ಮೀಯರು, ಒಬ್ಬ ಉತ್ತಮ ಸಮಾಜ ಸೇವಕ, ಜನಪರ ಹೋರಾಟ ಮಾಡೋದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು, ಆತ್ಮೀಯರಾದಂಥ ಸುನಿಲ್ ಕುಮಾರ್ ಬಜಾಲ್ರವರೇ, ಈ ಪಂಚಾಯತಿನ ಅಧ್ಯಕ್ಷರೇ, ಅದೇ ರೀತಿ ನಮ್ಮ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಸದಸ್ಯರು, ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀಮತಿ ಸುರೇಖಾ ಚಂದ್ರಹಾಸರವರೇ, ಈ ಸಹಕಾರಿ ಸಂಘದಲ್ಲಿ ಇರುವಂಥ ಎಲ್ಲ ನಿರ್ದೇಶಕರೇ, ಹಿರಿಯ ನಿರ್ದೇಶಕರಾದಂಥ ಗಂಗಾಧರ್ರವರೇ, ರಾಘವರವರೇ ಮತ್ತು ಎಲ್ಲರೂ ರಘುವರವರೇ, ಗತಿಯವರೇ, ಎಲ್ರಿಗೂ ಈ ಸಮಾರಂಭದಲ್ಲಿ ನಮ್ಗೆ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ನಿಜವಾಗಿ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಾನು ನನ್ನ 2 ಕಾರ್ಯಕ್ರಮ ಮುಗಿಸಿ 3ನೇ ಕಾರ್ಯಕ್ರಮಕ್ಕೆ ಹೋಗುವ, ಇಲ್ಲಿ ಮಿಸ್ ಆಗಬಾರ್ದು ಅಂತ ಹೇಳಿಕೊಂಡು ಪ್ರೀತಿಯಿಂದ ಈ ಸಂಸ್ಥೆಗೆ ಬಂದಿದ್ದೇನೆ. ಯಾಕಂತ ಹೇಳಿದರೆ, ಒಂದು ಸಹಕಾರಿ ಸಂಘದ ಸದಸ್ಯನಾಗಿದ್ದುಕೊಂಡು ಕಳೆದ 45 ವರ್ಷಗಳಿಂದ ಸತತವಾಗಿ ಒಂದು ಸಹಕಾರಿ ಸಂಸ್ಥೆಯ ನಿರ್ದೇಶಕನಾಗಿ, ಆಮೇಲೆ 15 ವರ್ಷಗಳಿಂದ ಒಂದು ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ, ಅಷ್ಟು ಮಾತ್ರ ಅಲ್ಲ, ಈ ರಾಷ್ಟ್ರದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ಪ್ರವಾಸ ಕೈಗೊಂಡು ಅನುಭವವನ್ನು ಪಡ್ಕೊಂಡಂಥ ಈ ಸಂದರ್ಭ ಕೋಟೆಕಾರ VSS ಸೊಸೈಟಿಗೆ ಸಲ್ಲುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಅನೇಕ ರಾಷ್ಟ್ರಗಳಿಗೆ ಹೋಗಿದ್ದೇನೆ, ಚೈನಾಕ್ಕಾಗಲಿ, ದುಬೈಗಾಗಲಿ, ಶ್ರೀಲಂಕಾಗಲಿ, ಇನ್ನು ಕೆಲವು ರಾಷ್ಟ್ರಗಳಿಗೆ ಸಹಕಾರಿ ಕ್ಷೇತ್ರದಲ್ಲೇ ಒಬ್ಬ ಪ್ರತಿನಿಧಿಯಾಗಿ ಹೋಗುವಂಥ ಅವಕಾಶ ಆಗಿದೆ. ಅದು ಈ ಸಹಕಾರಿ ಕ್ಷೇತ್ರದಿಂದ ಕೊಟ್ಟಂಥ ನನಗೆ ಉಡುಗೊರೆ ಅಂತ ಈ ಸಂದರ್ಭದಲ್ಲಿ ನನ್ನ ಜೀವಮಾನದ ಉದ್ದಕ್ಕೂ ನಾನು ನೆನಪಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿದ್ದಾರೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಹಿರಿಯರಿದ್ದಾರೆ, ಮಹಿಳೆಯರೇ ಮತ್ತು ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಂಥ ನಮ್ಮ ವಿದ್ಯಾರ್ಥಿಗಳೇ, ಭಾಳ ಸಂತೋಷ ಆಗ್ತಾ ಇದೆ. ನಾವು ವಿದ್ಯಾರ್ಥಿಗಳಿಗೆ ಸಹಕಾರಿ ಸಂಘದಿಂದ ಇವತ್ತು ಪ್ರೋತ್ಸಾಹಧನ ನೀಡುವಂಥ ಕಾರ್ಯಕ್ರಮ ಇಟ್ಟಿದ್ದೇವೆ. ತಾವು ವಿದ್ಯಾರ್ಥಿಗಳು ಪ್ರೋತ್ಸಾಹಧನವನ್ನು ಸ್ವೀಕಾರ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಏಳಿಗೆಯೇ ಈ ಸಹಕಾರಿ ಸಂಘದ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇವತ್ತು ನಿಮ್ಮನ್ನು ಗುರುತಿಸಿಕೊಂಡವರು ಪ್ರೋತ್ಸಾಹಧನವನ್ನು ನೀಡಿದ್ದಾರೆ. ನಾನು ಕೂಡ ನಿಮಗೆ ಸುಮಾರು 55 ವರ್ಷಗಳ ಹಿಂದೆ ಅಲ್ಲಿ ಕೂತ್ಕೊಂಡು ಪ್ರೋತ್ಸಾಹಧನ ಪಡ್ಕೊಂಡವ. ನಿಮಗೆ ಸ್ಕಾಲರ್ಶಿಪ್ ಪಡ್ಕೊಂಡು 40 ರೂಪಾಯಿ, ಅಂದಿನ ಕಾಲದಲ್ಲಿ 40 ರೂಪಾಯಿ ಸ್ಕಾಲರ್ಶಿಪ್ ಪಡ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ, BA ಮುಗಿಸಿ, MA ಮುಗಿಸಿ, LLB ಮಾಡಿದರೆ ಈ ಪ್ರೇರಣೆಯಿಂದ ಆಗಿದೆ. ವಿದ್ಯಾರ್ಥಿಗಳಿಗೆ ನಿಮಗೆ ಇದು ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ನೀವು ಕೂಡ ಮುಂದಿನ ಜೀವನದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿದ್ದುಕೊಂಡು, ಸೌಹಾರ್ದತೆಯಿಂದ ಬಾಳುವಂಥ ಪ್ರಜೆಯಾಗಿದ್ದುಕೊಂಡು ನಿಮ್ಮ ಜೀವನದ ಇದನ್ನು ವಿದ್ಯಾರ್ಥಿ ದಶೆಯಲ್ಲಿ ಈಗಲೇ ಮಾಡಬೇಕಾಗ್ತದೆ. ತಾವು SSLC ಇರುವಾಗಲೇ SSLC ಮತ್ತು PUC ಭಾಳ ಇಂಪಾರ್ಟೆಂಟ್. ಇದು ನಿಮಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ, ನಿಮ್ಮ ಪೇರೆಂಟ್ಸು ಕೂಡ ಅವರಿಗೆ ನಿಮಗೆ ಮಹತ್ವವಾದ ಜವಾಬ್ದಾರಿ ಇದೆ. SSLC ಮತ್ತು PUCಯಲ್ಲಿ ಮಕ್ಕಳಿಗೆ ಮಾರ್ಕ್ ಕಡಿಮೆ ಆದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಅದು CET ಆಗಲಿ, KET ಆಗಲಿ, JEE ಆಗಿರಲಿ, ಯಾವುದರಲ್ಲಿಯೂ ರ್ಯಾಂಕ್ ಬಂದರೆ ಮಾತ್ರ ಇದಾಗ್ತದೆ. ಅದರಿಂದ ಮುಂದೆ ಫ್ರೀ ಎಜುಕೇಷನ್ ಸಿಗಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ಬ್ಯಾಂಕಿನ ಸದಸ್ಯರು ಕೂಡ, ಸದಸ್ಯರ ಮಕ್ಕಳು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ AIMS ವಿದ್ಯಾಸಂಸ್ಥೆಯಿಂದ 2ನೇ ರ್ಯಾಂಕ್ ಪಡೆದಂಥ ಬ್ಯಾಂಕಿನ ಸದಸ್ಯರ ಮಕ್ಕಳು ಈ ಬ್ಯಾಂಕಿನ ಸೊಸೈಟಿಯ ಸದಸ್ಯರಿದ್ದಾರೆ. ಅದರಿಂದ ನೀವು ನಿಮ್ಮ ಮುಂದಿನ
ಉಜ್ವಲ ಭವಿಷ್ಯಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ಕಲಿತು ತಂದೆ ತಾಯಿಗೆ ಗೌರವ ಕೊಟ್ಟು ಶಿಕ್ಷಕರಿಗೆ ಗೌರವ ಕೊಟ್ಟು ನಿಮ್ಮ ಮುಂದಿನ ಜೀವನ ಸುಖಕರ ಆಗಲಿ. ಅದೇ ರೀತಿ ಈ ಬ್ಯಾಂಕ್ ಸೊಸೈಟಿ ಬೆಳಿಬೇಕಾದ್ರೆ ಮೂಲ ಕಾರಣಕರ್ತರು ಸಹಕಾರಿ ಸಂಘದ ಸದಸ್ಯರು. ಆ ಸಹಕಾರಿ ಸಂಘದ ಸದಸ್ಯರು ಮತ್ತು ಸಿಬ್ಬಂದಿಗಳ ಸೇವೆಯಿಂದ ಮತ್ತು ಡೆಪಾಸಿಟರ್ಸ್ ಗ್ರಾಹಕರ ಸೇವೆಯಿಂದ ಇವತ್ತು ನಿಮಗೆ ಅವಕಾಶ ಲಭಿಸಿದೆ. ಇನ್ನಷ್ಟು ಅಭಿವೃದ್ಧಿ ಹೊಂದಿ ಈ ಸೊಸೈಟಿ ರಾಜ್ಯದಲ್ಲೇ ಪ್ರಥಮ ಬರುವಂತೆ ಆಗಲಿ, ಭಗವಂತನ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ಇವತ್ತೊಂದು ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿದಿರಿ. ನನ್ನ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ನಾನು ಬರಬೇಕಾದ್ರೆ ಸ್ವಲ್ಪ ತಡ ಆಗಿದೆ, ಕಾರಣ 2 ಕಾರ್ಯಕ್ರಮಗಳ ಮಧ್ಯದಿಂದ ಎದ್ದು ಬರಬೇಕಾಯಿತು. ಅದಕ್ಕೆ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯಾಚಿಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅರ್ಥಪೂರ್ಣವಾದ ಮಾತನ್ನ ಹೇಳಿದಂಥ ಸದಾಶಿವ ಉಳ್ಳಲ್ರವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ನೀವೆಲ್ಲರೂ ನೆನಪಿಟ್ಕೊಳ್ಬೇಕು. ಯಾವ ರೀತಿ ಸಹಕಾರಿ ಸಂಘದ ಸದಸ್ಯರು ಹೇಗೆ ಸಂಘಕ್ಕೆ ಒಂದು ಮಾದರಿಯೋ, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಾವ ರೀತಿ ಮಾದರಿಯಾಗಿರಬೇಕು ಎಲ್ಲವನ್ನ ನಮ್ಮ ಈ ಪ್ರತಿಭಾ ಪುರಸ್ಕಾರದ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮುಗಿಸಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ಧನ್ಯವಾದಗಳು ಸದಾಶಿವ ಉಳ್ಳಲ್ರವರಿಗೆ. ಭತ್ತದ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಕಾರು ಗುತ್ತು ಇವರಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸದೇಶ್ ನೆರವೇರಿಸಬೇಕಾಗಿತ್ತು. ಅವರ ಆ ಸಂದರ್ಭದ ಅನುಪಸ್ಥಿತಿಯಲ್ಲಿ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿದಂತಹ ಸದಸ್ಯ ಉಳ್ಳಾಲ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಲ್ವಿನ್ ಡಿಸೋಜ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಸುನಿಲ್ ಕುಮಾರ್ ಬಜಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ CITU ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಶ್ರೀ ಅಮಿತ್ ಹಸನ್ ಮಾಡೂರು ಸದಸ್ಯರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಶ್ರೀ ರಾಘವ ಗಟ್ಟಿ ಕೋಟೆಕಾರು ಸದಸ್ಯರು ಕೋಟೆಕಾರು ಪಟ್ಟಣ ಪಂಚಾಯತ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಿರ್ದೇಶಕರನ್ನು ನಾನು ಧನ್ಯವಾದ ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ರೈತ ಬಾಂಧವರನ್ನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೆ ವಿದ್ಯಾರ್ಥಿನಿಯರಿಗೂ ಕೂಡ ಅವರ ಪೋಷಕರಿಗೂ ಕೂಡ ಧನ್ಯವಾದನ ಸಮರ್ಪಿಸುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಹಾಗೂ ಸಿಬ್ಬಂದಿ ವರ್ಗದವರನ್ನು ಕೂಡ ಧನ್ಯವಾದವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ.